ನೀವು ನನ್ನ ಮನೆ ಕಾಂಪೌಂಡ್ ದಾಟಿ ಒಳಗಡೆಗೆ ಹೇಗ್ರಿ ಬಂದ್ರಿ? ನನಗೆ ಕೋಪ ಬರುತ್ತೆ. ನಾನು ಕತ್ತೆ ಕಾಯ್ತಾ ಇದ್ನ. ನಮ್ಮ ಬೇಜವಾಬ್ದಾರಿತನವೇ ಇದಕ್ಕೆ ಕಾರಣ. ಯಾರಿಗೆ ಇದು ಸೂಪರ್ ಪವರ್? ಆ ಟೆರರಿಸ್ಟ್ ಸದೆ ಬಡಿದ್ದೆ ಇದ್ರೆ ಸೂಪರ್ ಪವರ್? ಕತ್ತೆ ಕಾಯಕ್ ಹೋಗ್ಬೇಕು. ಎಲ್ಲಾ ಪಾರ್ಟಿಗಳು ನಮ್ ದೇಶಕ್ಕೋಸ್ಕರ ಸಪೋರ್ಟ್ ಮಾಡ್ಬೇಕು ಹೊರತು ದೇಶದೊಳಗೆ ಇದ್ದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನ ನಾನು ಖಂಡಿಸ್ತೀನಿ. ಸೂಸೈಡ್ ಬಾಂಬ್ ಅವರು ಪಾಕಿಸ್ತಾನವ್ರು ಮಾಡ್ತಾರೆ. ನಮ್ ದೇಶದವರು ಯಾವತ್ತೇ ಕಾರಣಕ್ಕೂ ಸೂಸೈಡ್ ಬಾಂಬ್ ಹಾಕೊಂಡೋಗಿ ನಾನು ಇದ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ನಮ್ಮ ಮೇಲೆ ಅವನ್ ಬಂದ ಅಂದ್ರೆ ನೀವು ನೋಡ್ಕೊಂಡಿರೋದಕ್ಕೆ ಸಹಿಸೋದಕ್ಕೆ ಸಾಧ್ಯನಾ? ಫಾರಿನರ್ ಇಂಟರ್ಫಿಯರ್ ಆದ ಅಂದ್ರೆ ಇವೆರಡು ಮುಚ್ಕೊಂಡು ಕೂತಿದ್ದೀರ ಸೈಲೆಂಟ್ ಆಗಿ. ತಂದೆ ತಾಯಿಗೆ ಹುಟ್ಟಿದವರೇ ಪ್ರಪಂಚದಲ್ಲಿ ಇರೋರು. ಆಕಾಶದಿಂದ ಯಾರು ಬಿದ್ದಿಲ್ಲ. ಫಸ್ಟ್ ದೇಶ ಇದ್ರೇನೆ ರಾಜಕೀಯ ಇರುತ್ತೆ. ರಾಜಕೀಯ ಬಿಟ್ರೆ ದೇಶ ಒಂದಾಗುತ್ತೆ. ಇಲ್ಲಿ ಯಾವತ್ತಿದ್ರು ಮುಂದೆ ಹೋಗುತ್ತೆ ಹೊತ್ತು ಹಿಂದೆಯಿಂದ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಇರೋದು 5 ಅಡಿ 4 ಅಡಿ ಸರ್. ಯುದ್ಧ ಎದುರಿಸಕ್ ಆಗಲ್ಲ. ಅವರು ಚೈನಾ ಮಾತು ಕೇಳ್ಕೊಂಡು ಈ ತರ ಮಾಡ್ತಿರ್ಬೋದು. ಬಟ್ ಯಾವ್ದೇ ಕಾರಣಕ್ಕೂ ಇಂಡಿಯನ್ ಸೋಲ್ಜರ್ಸ್ ಮುಂದೆ ಗೆಲ್ಲಕ್ ಆಗಲ್ಲ ಅವರಿಗೆ. ಟರ್ಕಿ ನಮ್ ದೇಶದಿಂದಾನೇ ಸಪೋರ್ಟ್ ತಗೊಂಡಿತ್ತು. ಅದು ಭೂಕಂಪ ಆದಾಗ ನಾನ್ ಅನ್ಕೊಂಡಿದ್ದೆ ನಮ್ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ನೀವು ಟೆರರಿಸ್ಟ್ ಆಗಿ ನನ್ನ ಹತ್ರ ಬಂದಿದ್ದೀರಾ. ನಿಮ್ಮನ್ನ ಹೊಡಿಬೇಕಾದ್ರೆ ನನ್ನ ಕರ್ತವ್ಯ. ನಾನ್ ಬಳೆ ತೊಟ್ಕೊಂಡು ಕೂತ್ಕೊಳ್ಳೋದು ನಮ್ದು. ನೆಂಟರಿಗೆ ಏನ್ ಮಾಡ್ತಾರೋ, ಇಷ್ಟಿಗೆ ಎಟ್ ಮಾಡ್ತಾರೋ, ನಮ್ಮ ಅಕ್ಕ ತಂಗಿ ಮಾಡ್ತಾರೋ, ನಮ್ಮ ದೇಶದವ್ರಿಗೆ ಆಗ್ತಾರೋ, ನಮ್ಮ ಮೇಲೆ ಅವನು ಬಂದ ಅಂದ್ರೆ ನೀವು ನೋಡ್ಕೊಂಡಿರೋದಕ್ಕೆ ಸಹಿಸೋದಕ್ಕೆ ಸಾಧ್ಯನಾ? ಅದು ಪ್ರೂವ್ ಬೇಕು, ಇದು ಬೇಕು, ಅದು ಬೇಕು ಅಂದ್ರೆ ಅವೆಲ್ಲ ವಚನಬಲ್ ಅಲ್ಲ. ನಾನು ಇಂಡಿಯನ್ನು, ನೀವು ಇಂಡಿಯನ್ನು. ನಾನು ಟೆರರಿಸ್ಟ್ ಆಗೋಲ್ಲ ನಿಮ್ಮ ಮೇಲೆ ಯಾವತ್ತೂ. ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ಬೋದು, ನಾನು ದಬ್ಬಾಳಿಕೆ ಮಾಡ್ಬೋದು, ನಿಮ್ಮನ್ನು ದರೋಡೆ ಮಾಡ್ಬೋದು, ಕೊಲೆ ಮಾಡ್ಬೋದು. ಇದು ಬೇರೆ ಆಗುತ್ತೆ ನಿಮ್ಮದು. ಇಂಡಿಯನ್ ಟು ಇಂಡಿಯನ್. ಫಾರಿನರ್ ಇಂಟರ್ಫಿಯರ್ ಆದ ಅಂದರೆ ಇವೆರಡು ಮುಚ್ಕೊಂಡು ಕೂತಿದ್ದೀರ ಸೈಲೆಂಟಾಗಿ. ತಪ್ಪಾರ್ದು ಹೇಳಿ. ಯಾರು ತಪ್ಪು ಅಂತೀರಾ? ತಪ್ಪು ಪ್ರೂವ್ ಮಾಡಿಕೊಂಡ್ರೆ ಪಾಕಿಸ್ತಾನದ ತಪ್ಪಿದೆಯೋ, ಬರ್ಮಾದಿದೆಯೋ, ಚೈನಾದಿದೆಯೋ, ಐ ಕಾಂಟ್ ಡಿಸ್. ನಾನು ನೋಡೋದಿಲ್ಲ. ಆದ್ರೂ ಅಮಾಯಕರನ್ನ ಬಲಿ ತಗೊಂಡಿರುವಂತದ್ದು ಎಷ್ಟು ಸರಿ ಅಂತ ಹೇಳಿ ಉಗ್ರರು, ಅದು ಪ್ರವಾಸಿಗರನ್ನ. ಆ ಉಗ್ರರನ್ನ ಬಟ್ಟ ಹಾಕ್ಬೇಕಲ್ಲ ಬೇಡವಾ? ನೀವು ಇಷ್ಟು ಭೂಮಿಯಿಂದ ಸೂರ್ಯನವರೆಗೂ ಹೋಗೋ ಶಕ್ತಿ ಇದೆ ನಿಮ್ಮಲ್ಲಿ. ನಿಮ್ಮಲ್ಲಿ ಎಷ್ಟೊಂದು ನೇವಿಗಳಿದೆ, ಎಷ್ಟೊಂದು ಫ್ಲೈಟ್ಸ್ ಇದೆ, ಎಷ್ಟೊಂದು ಎಂತೆಂಥ ಮಿಗ್ಗು ಅವು ಇವು ಸೂಪರ್ ಸಾನ್ಗಳೆಲ್ಲ ಇದೆ ನಿಮ್ಮಲ್ಲಿ. ನಿಮ್ಮ ಹತ್ರ ಇಷ್ಟೊಂದು ವೆಪನರಿ ಇಟ್ಕೊಂಡು, ಮಿಲಿಟ್ರಿ ಇಟ್ಕೊಂಡು, ಆಮೇಲೆ ನಿಮ್ಗೇನು ವಾರ್ತಾ ಇಲಾಖೆ ಇಟ್ಕೊಂಡು ನೀವು ಯಾತಕ್ಕೆ ಗ್ಯಾದರ್ ಮಾಡಿಲ್ಲ? ನೀವು ನನ್ನ ಮನೆ ಕಾಂಪೌಂಡ್ ದಾಟಿ ಒಳಗಡೆಗೆ ಹೇಗ್ರಿ ಬಂದ್ರಿ? ಉತ್ತರ ಕೊಡಿ ನೀವು. ನಾನು ಕತ್ತೆ ಕಾಯ್ತಾ ಇದ್ನ ಹೇಳಿಯಪ್ಪ. ಆದ್ದರಿಂದ ನಾನು ಹೇಳೋದೊಂದು ಮಾತು, ನಮ್ಮ ಬೇಜವಾಬ್ದಾರಿತನ ನಮ್ಮನ್ನು ಶಿಕ್ಷೆಗಳು ಪಾಡಿಸುತ್ತೆ, ನಮ್ಮ ದೇಶ ಹಾಳು ಮಾಡುತ್ತೆ, ನಮ್ಮ ಜನರನ್ನು ನಾಶ ಮಾಡುತ್ತೆ. ನಮ್ಮ ಬೇಜವಾಬ್ದಾರಿತನವೇ ಇದಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ ಹೇಳ್ತೀನಿ ಸರ್. ನಮ್ಮ ದೇಶದೊಳಗಡೆನೆ ಏನು ಒಂದಷ್ಟು ಮುಖವಾಡಗಳನ್ನ ಹಾಕೊಂಡಿರುವಂತಹ ಭಯೋತ್ಪಾದಕರಿದ್ದಾರೆ, ಸಪೋರ್ಟ್ ಮಾಡುವಂಥವ್ರು, ನೀಚರು. ಅವ್ರಿಗೇನು ಹೇಳ್ತೀರಾ? ಅವ್ರ ಸಹಕಾರದಿಂದನೇ ಅಲ್ವಾ ಬಂದಿರ್ಬೋದು? ಹೌದು ಸಾಹೇಬ್ರೆ, ಸಹಕಾರ ಆ ಥರ ಬಂದಿಲ್ಲ. ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಪಠಾನ್ಕೋಟ್ವರೆಗೂ ನೋಡಿದ್ದೀನಿ. ದ್ವಾರಕಾದಿಂದ ಚಿರಾಪುಂಜಿ ಆಸಾಮ್ನವ್ರಿಗೂ ನೋಡಿದ್ದೀನಿ. ಈ ಟೆರರಿಸ್ಟು ಅನ್ನೋರು ಮುಖವಾಡ ಹಾಕೊಂಡು ಬರಲ್ಲ. ಅವ್ರೇನು ಸಪೋರ್ಟ್ ಮಾಡಲ್ಲ ನಿಮಗೆ, ಗೊತ್ತಾಯ್ತಾ? ಆ ನದಿ ನೀರು ಬರುತ್ತಲ್ಲ, ಆ ನದಿ ನೀರಿನಲ್ಲಿ ಒಂದು ಊದ್ಕೊಳ್ಳೋ ಮಾತ್ರ ಕಡ್ಡಿ ಇಟ್ಕೊಂಡ್ರೆ ಮುಳಕೊಂಡು ಇಂಡಿಯಾದಲ್ಲಿ ಬರ್ತೀವಿ ನಾವು, ಗೊತ್ತಾಯ್ತಾ? ಅದಕ್ಕೆ ನಮ್ಮ ಮಹಾಭಾರತದಲ್ಲಿ ಜಲಕಾಮೇಷ್ಟಿ ವಿದ್ಯೆ ಅಂತ ಹೇಳ್ತಾ ಇದ್ದ ದುರ್ಯೋಧನ ಹಾಕಿದ್ದ ನೀರಿನಲ್ಲಿ. ಆ ಥರ ವಿದ್ಯೆ ಐತೆ ಇವ್ರ ಹತ್ರ. ಆ ವಿದ್ಯೆ ಕಲಿತ್ಕೊಂಡು ಆ ನದಿ ನೀರಿನಿಂದ ಪ್ರವಾಹದಲ್ಲಿ ಬರ್ತಾರೆ ಇವರು. ಅದು ಪ್ರವಾಹದಲ್ಲಿ ಬರುವಾಗ ನಮ್ಮ ಮಿಲಿಟ್ರಿಯವರು ಕ್ಯಾಮ್ರಾಗಳಿದೆ. ಇವತ್ತು ಏನಿಲ್ಲ ಸರ್, ಟೆಕ್ನಾಲಜಿ ಮುಂದುವರೆದಿದೆ, ಭಾಳ ಮುಂದುವರೆದಿದೆ ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಇಂಡಿಯನ್ ಟೆಕ್ನಾಲಜಿ ಭಾಳ ಮುಂದುವರೆದಿದೆ, ಭಾಳ ಮುಂದುವರೆದಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೂಪರ್ ಪವರ್. ಯಾರಿಗೆ ಇದು ಸೂಪರ್ ಪವರು? ಆ ಟೆರರಿಸ್ಟ್ ಸದೆ ಬಡಿದ್ದೆ ಇದ್ರೆ ಸೂಪರ್ ಪವರಾ? ಕತ್ತೆ ಕಾಯಕ್ಕೆ ಹೋಗ್ಬೇಕು. ನನಗೆ ಕೋಪ ಬರುತ್ತೆ. ತಡ ಆಯ್ತು ಅಂತನಾ ಉಗ್ರರನ್ನ ಮಟ್ಟ ಹಾಕ್ಲಿಕ್ಕೆ? ಇಮ್ಮಿಡಿಯೇಟ್ ಮಟ್ಟ ಯಾಕೆ ಹಾಕಿಲ್ಲ? ಹೌ ಟು ಅಲೋ ದಿಸ್ ಉಗ್ರಾಸ್ ಇಂಟು ಮೈ ಹೌಸ್? ದಟ್ ಇಸ್ ಮೈ ಕ್ವಶನ್. ಹೇಳಿ.
ಇವಾಗ ನೀವು ಈಗ ಭಾರತೀಯ ಸೇನೆಗೂ ಕೂಡ ಪರಮಾಧಿಕಾರನ ಕೊಟ್ಟಿದ್ದಾರೆ ಮೋದಿ ಅವರು. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಯುದ್ಧವನ್ನ ಮಾಡಿ ಭಯೋತ್ಪಾದಕರನ್ನ ಮಟ್ಟ ಹಾಕ್ಲಿಕ್ಕೆ. ಸರ್ ಯುದ್ಧದ ಪ್ರಶ್ನೆ ಅಲ್ಲ ಸರ್, ಇದು ಆತಂಕವಾದಿ ಕೆನಾಟ್ ಇಲ್ಲಿಟ್ಟು ಯುದ್ಧದಲ್ಲಿ ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಪ್ಪ ತಂಗಿಯರು, ಪರದೇಶವರು ಎಲ್ಲ ನಮ್ಮ ತಂದೆ ತಾಯಿಗೆ ಹುಟ್ಟಿದವರೇ ಪ್ರಪಂಚದಲ್ಲಿರೋರು. ಆಕಾಶದಿಂದ ಯಾರು ಬಿದ್ದಿಲ್ಲ. ಅವ್ರು ಸಾಯೋದೇನು ನಮ್ಮವ್ರು ಸಾಯೋದೇನೆಲ್ಲೋ ಒಂದೇನೆ. ನೀವು ಟೆರರಿಸ್ಟ್ ಆಗಿ ನನ್ನ ಹತ್ರ ಬಂದಿದ್ದೀರಾ, ನಿಮ್ಮನ್ನು ಹೊಡಿಬೇಕಾದ್ರೆ ನನ್ನ ಕರ್ತವ್ಯ. ನಾನು ಬಳೆ ತೊಟ್ಕೊಂಡು ಕೂತ್ಕೊಳ್ಳೋದು ನಮ್ದು. ಹೇಗೆ ಮಟ್ಟ ಹಾಕೋದು ಹೇಗೆ ಭಯೋತ್ಪಾದಕರನ್ನ ಇಂಥವ್ರನ್ನ? ನೀವೇನು ಮಾಡ್ತಾ ಇದ್ರಿ ದೇವ್ರು? ಯಾವಾಗ ಭದ್ರತೆ ಕಲ್ಪಿಸಿಲ್ಲ, ಸರಿಯಾದ ರೀತಿ ಭದ್ರತೆ ಇರಲಿಲ್ಲ. ಅದು ನಾನು ಯಾತಕ್ಕೆ ಹೇಳಿ? ಒಂದು ಮಿಲಿಟ್ರಿಗೆ ಭದ್ರತೆ ಕಳಿಸಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭದ್ರತೆ ಕಳಿಸಿಲ್ಲ, ಸೆಕ್ಯೂರಿಟಿಗೆ ಭದ್ರತೆ ಕಳಿಸಿಲ್ಲ. ನಾನೇ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರ್, ಇದು ನಿಮ್ಮ ಅಡ್ಮಿನಿಸ್ಟ್ರೇಷನ್ನು ನಿಮ್ಮ ಕೈನಲ್ಲಿದೆ, ನಿಮ್ಮ ಹತೋಟಿಯಲ್ಲಿದೆ. ನೀವು ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಒಂದು ಆರ್ಡಿನರಿ ಒಂದು ದೇಶದ ಜಂತು ಬಂದರೆ ಅದನ್ನು ಸುಟ್ಟಾಕ್ಬಿಡ್ತೀರಾ. ಸುಟ್ಟಾಕ್ತೀರಾ ಇಲ್ವೋ? ಯಾರೋ ಅವನು ಫಿಲಮ್ ಆಕ್ಟರ್ ಒಂದು ಯಾವುದೋ ಒಂದು ಇದಕ್ಕೆ ಹೊಡೆದಾಗ್ಬಿಟ್ಟ. ಎಲ್ಲ ಇಲ್ಲ ಸರ್, ಸಲ್ಮಾನ್ ಖಾನ್ ಹೊಡೆದ್ಬಿಟ್ಟು ಬರಲಿಲ್ಲ ಯಾವುದೋ ಒಂದು ಪ್ರಾಣಿಗೆ. ಕೇಸ್ ಇದುವರೆಗೂ ನಡೀತಾ ಇದೆ. ಇನ್ನು ಇವರ ಮೇಲೆ ಏನು ಕೇಸ್ ನಡೆಸ್ತೀರಾ ನೀವು? ವೀಕ್ನೆಸ್ ಆಫ್ ಅವರ್ ಅಡ್ಮಿನಿಸ್ಟ್ರೇಷನ್ ಈಡ್ಸ್ ಟು ದಿಸ್ ಉಗ್ರವಾದ. ಈಗ ಪಾಕಿಸ್ತಾನ ತುಂಬ ಮಿತಿ ಮೀರಿದೆ. ನಮ್ಮ ದೇಶಕ್ಕೆ ಬಂದು ನಮ್ಮವ್ರನ್ನೇ ಹೊಡೆದು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅವ್ರನ್ನ ಎಷ್ಟು ಇದಕ್ಕೆ ಹೋಗಿದ್ದಾರೆ ಅಂತ ಅರ್ಥ ಆಗ್ತಿದೆ. ಅಲ್ಲಿ ಎಷ್ಟು ಭಯೋತ್ಪಾದಕರನ್ನ ತಯಾರು ಮಾಡ್ತಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಇದರಿಂದ ಪಾಕಿಸ್ತಾನಕ್ಕೆ ಮಟ್ಟ ಆಗಬೇಕಂದ್ರೆ ನಮ್ಮ POKನ ವಶಪಡಿಸ್ಕೋಬೇಕು. ಮತ್ತು ಏನೇನು ವಿಭಜನೆ ಆಗಿದೆ ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ, ಅದೆಲ್ಲ ನಾವು ವಶ ಮಾಡ್ಕೊಂಡಾಗ ಮಾತ್ರ ಇದಕ್ಕೆ ಮೂಲ ಬೆಲೆ ಇದು ಸಿಗುತ್ತೆ. ಮತ್ತು ಈಗ ಸೈನಿಕರಿಗೆ ಸ್ವತಂತ್ರ ಸಿಕ್ಕಿದೆ. ನೀವೇನೇ ಆ್ಯಕ್ಷನ್ ತಗೊಂಡ್ರು ಅದಕ್ಕೆ ಫುಲ್ ಸಪೋರ್ಟ್ ಗೌರ್ಮೆಂಟ್ ಕೊಡುತ್ತೆ ಅಂತ ಮೋದಿ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ನನ್ನ ಸಂಪೂರ್ಣ ಬೆಂಬಲ ಇದೆ. ಮತ್ತು ಎಲ್ಲ ಪಾರ್ಟಿಗಳು ನಮ್ಮ ದೇಶಕ್ಕೋಸ್ಕರ ಸಪೋರ್ಟ್ ಮಾಡಬೇಕು ಹೊರತು ನಮ್ಮ ದೇಶದೊಳಗೆ ಇದ್ದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನು ನಾನು ಖಂಡಿಸ್ತೀನಿ. ಈ ಮೂಲಕ ರಾಜಕೀಯ ಬಿಡಬೇಕು. ಮೊನ್ನೆ ಒಬ್ರು ಹೇಳಿದ್ರು ಇದು ವೈಫಲ್ಯ ಅಂತ ಹೇಳಿದ್ರು, ಅದನ್ನು ನಾನು ಖಂಡಿಸ್ತೀನಿ. ಇದರಿಂದ ಫಸ್ಟು ದೇಶ ಇದ್ರೇ ರಾಜಕೀಯ ಇರುತ್ತೆ. ರಾಜಕೀಯ ಮಾಡಿದ್ರೆ ದೇಶದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಬಾರ್ದು ಸರ್. ನಾನು ಹೇಳೋದು ಇಷ್ಟೇ, ರಾಜಕೀಯ ಬಿಟ್ಟರೆ ದೇಶ ಒಂದಾಗುತ್ತೆ. ರಾಜಕೀಯ ಬಿಟ್ಟು ದೇಶ ನಮಗೋಸ್ಕರ, ದೇಶಕ್ಕೋಸ್ಕರ. ಮೊನ್ನೆ ಒಬ್ರು ಹೇಳಿದ್ರು ಸೂಸೈಡ್ ಬಾಂಬ್ ಹಾಕ್ಕೊಂಡು ಹೋಗ್ತೀನಿ ಅಂತ. ಸರ್, ಸೂಸೈಡ್ ಬಾಂಬ್ ಅವರು ಪಾಕಿಸ್ತಾನವ್ರು ಮಾಡ್ತಾರೆ. ನಮ್ಮ ದೇಶದವರು ಯಾವತ್ತೇ ಕಾರಣಕ್ಕೂ ಸೂಸೈಡ್ ಬಾಂಬ್ ಹಾಕ್ಕೊಂಡೋಗಿ ನಾನು ಇದು ಮಾಡ್ತೀನಿ ಅಂತ ಹೇಳೋದಿಲ್ಲ. ಸೂಸೈಡ್ ಬಾಂಬು ಅಸಲಿಗೆ ಬರೋದೇ ಇಲ್ಲ ನಮ್ದು ಇದಕ್ಕೆ. ಯಾಕೆ ಬೇಕು? ಅದು ಪಾಕಿಸ್ತಾನವ್ರು ಮಾಡೋ ಕೆಲಸ. ನಮ್ಮ ಇಂಡಿಯನ್ಸ್ ಏನೇ ಇದ್ರು ಧೈರ್ಯವಾಗಿ ಎದೆ ಉಡ್ಡಿ ಮುಂದೆ ಹೋಗ್ತೀವಿ ಹೊತ್ತು ಸೂಸೈಡ್ ಬಾಂಬ್ ಹೋಗ್ತೀನಿ ಅನ್ನೋದು ನಮ್ಮ ಲಕ್ಷಣ ಅಲ್ಲ. ಹುಲಿ ಯಾವತ್ತಿದ್ರು ಮುಂದೆ ಹೋಗುತ್ತೆ ಹೊತ್ತು ಹಿಂದೆ ಹೋಗೋದಿಲ್ಲ ಸರ್. ನಾನು ಹೇಳೋದಿಷ್ಟೇ. ಥ್ಯಾಂಕ್ ಯು. ಹೇಳಿಕೆ ಕೊಟ್ಟವರು ನಡೆಸ್ಕೊಡ್ತಾರ, ಹಾಗಾದ್ರೆ ಯುದ್ಧವನ್ನ ಮಾಡ್ತಾರ ಅಂತ ಹೇಳಿ? ಸರ್, ಅದು ಖಂಡಿತ ಆಗೋದಿಲ್ಲ ಸರ್. ಯಾಕಂದ್ರೆ ಅವ್ರಿರೋದು 5 ಅಡಿ 4 ಅಡಿ ಸರ್. ನಮ್ಮ ದೇಶಕ್ಕೆ ಏನೇ ಇದ್ರು ಒಬ್ಬ ಸೈನಿಕನಾಗೋ ಲಕ್ಷಣಗಳು ಅವ್ರಿಗಿಲ್ಲ. ಸೈನಿಕರಿಗಾಗೋ ಲಕ್ಷಣಗಳು ಅವ್ರಿಗೆ ಆದಂತಹ ವಿಧಾನಗಳಿದ್ದಾವೆ, ಅದಕ್ಕೆ ಅಂತ ಪ್ರೋಸೆಸ್ ಇರುತ್ತೆ. ಅದನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕು. ತರಾಂತರದಿಂದ ಬರ್ತಿದೆ. ಸೈನಿಕರಿಗೆ ಏನಾಗಬೇಕು, ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗಬೇಕು. ಅದು ಬಿಟ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ದಿರ ನನಗೂ ಅವಕಾಶ ಕೊಡಿ ನಾನು ಹೋಗ್ತೀನಿ ಅಂದರೆ ಅದು ಏನು ಅರ್ಥ ಸರ್? ಈಗ ಅವಕಾಶ ಸಿಕ್ಕಿದ್ರೆ ನಾನು ಹೋಗ್ತೀನಿ, ನಾನು ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ. ಅದರಲ್ಲಿ ಎಲ್ಲದರಲ್ಲೂ ಇದೆ. ಅದು ತೊಗೊಂಡೋಗಿ ಸೂಸೈಡ್ ಬಾಂಬ್ ಅಂತಾರೆ, ಅದು ಏನು ಅರ್ಥ ಸರ್? ಸೂಸೈಡ್ ಬಾಂಬ್ ಅನ್ನೋದು ಲಕ್ಷಣ ಅಲ್ಲ. ಓಪನ್ ಆಗಿ ನಾನು ಎಗನೆಸ್ಟ್ ಆಗ್ತೀನಿ. ನಾಟ್ ಎ ಕಾಂಗ್ರೆಸ್ ಪಾರ್ಟಿ, BJP ಪಾರ್ಟಿ ಯಾವುದೂ ಅಲ್ಲ. ಬಟ್ ಯಾವ ಪಾರ್ಟಿ ಸಪೋರ್ಟ್ ಮಾಡ್ತಾ ದೇಶಕ್ಕೋಸ್ಕರ ಆ ಪಾರ್ಟಿಗೆ ನಾನು ಸಪೋರ್ಟ್ ಮಾಡ್ತಿದ್ದೆ ಅಂತೂ ಖಂಡಿತ. ಇನ್ನ ಯುದ್ಧಕ್ಕೆ ಹೆದರಿ ಇವಾಗಲೇ ಒಂದಷ್ಟು ಭಯದ ಭೀತಿಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರೆ. ಒಂದು ವೇಳೆ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಯುದ್ಧ ಮಾಡುತ್ತಾ ಅಥವಾ ಪಾಕಿಸ್ತಾನ ಶರಣಾಗುತ್ತಾ ಅನ್ನುವಂಥದ್ದು? ಸರ್, ಅದು ಶರಣಾಗತಿ ಅಂತೂ ಆಗೋದಿಲ್ಲ. ಚೀನಾ ಸಪೋರ್ಟ್ ತಗೊಳುತ್ತೆ. ಮೋಸದಿಂದ ಯುದ್ಧ ಮಾಡೋದಕ್ಕೆ ಇದಾಗುತ್ತೆ. ಟರ್ಕಿ ಅಂತೂ ಆಲ್ರೆಡಿ ಸಪೋರ್ಟ್ ಮಾಡಿದೆ. ಟರ್ಕಿ ನಮ್ಮ ದೇಶದಿಂದನೇ ಸಪೋರ್ಟ್ ತಗೊಂಡಿತ್ತು. ಅದು ಭೂಕಂಪ ಆದಾಗ ನಾನು ಅನ್ಕೊಂಡಿದ್ದೆ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ಬಟ್ ಅವರು ಸಹಾಯ ಕೇಳಿದಾಗ ಮೌನವಾಗಿತ್ತು. ಈಗ ಇದ್ದಕ್ಕಿದ್ದಂಗೆ ಶಿಪ್ಸ್ನೆಲ್ಲ ಕಳಿಸಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತು. ಸೊ ಇದು ಮೋಸದ ಕುತಂತ್ರವೇ ಅನಿಸುತ್ತೆ. ನಂಬಿಕೆ ದ್ರೋಹ, ದೇಶ ದ್ರೋಹ ಅಲ್ಲ, ನಂಬಿಕೆ ದ್ರೋಹ. ಸ್ನೇಹ ದ್ರೋಹ ಅಂದರೂ ತಪ್ಪಾಗಲ್ಲ. ನಮ್ಮ ಸಪೋರ್ಟ್ ಇಟ್ಕೊಂಡು ಬೇರೆ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಮ್ಮ ಲಾಭ ತಗೊಂಡು ನಮಗೆ ಸಪೋರ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಇದು ಖಂಡಿತ
ನಂಬಿಕೆ ದ್ರೋಹ ಅಂತ ನಾನು ಹೇಳಕ್ ಬಯಸ್ತೀನಿ. ಓಕೆ, ಇನ್ನು ನಮ್ಮ ಸೈನಿಕರು ಅಥವಾ ನಮ್ಮ ಯೋಧರ ಬಗ್ಗೆ ಮಾತಾಡೋಗಿಲ್ಲ, ಈಗಾಗಲೇ ಬಲಿಷ್ಠವಾಗಿದ್ದಾರೆ, ಯುದ್ಧವನ್ನ ಎದುರಿಸ್ತಾರೆ. ಏನ್ ಹೇಳ್ತೀರಾ ನೀವು ನಮ್ಮ ಸೈನಿಕರಿಗೆ, ಯೋಧರಿಗೆ ಏನ್ ಹೇಳ್ತೀರಾ? ಸರ್, ನಮ್ಮ ಸೈನಿಕರು ಆಲ್ರೆಡಿ ಶಸ್ತ್ರಾಭ್ಯಾಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ. ಹೋದ್ರೆ ಪ್ರಾಣ ಹೋಗ್ಲಿಲ್ಲ, ದೇಶ ಬರಲಿ ಅಷ್ಟೇ ಸರ್. POKನ ವಶಪಡಿಸ್ಕೋಬೇಕು ಅನ್ನೋದು ನನ್ನ ಆಸೆ ಸರ್. POK ಅವತ್ತು ಅವ್ರು ಮಾಡಿರೋ ತಪ್ಪಿಗೆ ಇವತ್ತು ನಮ್ಮ ದೇಶ ವಿಭಜನೆ ಆಗಿದೆ. ಒಂದಲ್ಲ 3 ಭಾಗ ಆಗಿದೆ ಸರ್. ಅರ್ಧ ಭಾಗ ನಮ್ದಿದ್ರೆ ಅರ್ಧ ಭಾಗ ಪಾಕಿಸ್ತಾನ POK ಕಿತ್ಕೊಂಡಿದೆ, ಇನ್ನು ಅರ್ಧ ಭಾಗ COK ಚೀನಾ ಆಕ್ಯುಪೈಡ್ ಇಂಡಿಯಾ ಅಂತಿದೆ. ಸೊ ಅವೆಲ್ಲ ಒಟ್ಟಾದರೆ ಮಾತ್ರ ನಮ್ಮ ದೇಶ ಇದಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಶ್ರಾವ್ಯ ಅಂತ. ನಾನು ಯುದ್ಧದ ಬಗ್ಗೆ ಹೇಳೋದು ಏನಂತಂದರೆ, ಈ ನಮ್ಮ ಮೋದಿ ತೊಗೊಂಡಿರೋ ನಿರ್ಧಾರ ಎಲ್ಲನೂ ಒಳ್ಳೆಯದೇ. ಯಾಕಂತಂದರೆ ಈ ಸಿಂಧು ನದಿ ಎಲ್ಲ ಸ್ಟಾಪ್ ಮಾಡಿದ್ದು ಒಳ್ಳೇದಾಯಿತು. ಬಿಕಾಸ್ ಪಾಕಿಸ್ತಾನ್ಗೆ ಯಾವುದೇ ಯುದ್ಧ ಮಾಡೋವಂಥ ರೈಟ್ಸು ಇಲ್ಲ, ಏನೂ ಇಲ್ಲ. ಬಟ್ ಆದರೆ ಅವರು ಹೋರಾಡಬೇಕಿತ್ತು. ಬಟ್ ಈ ಥರ ಮಾಡಬಾರ್ದಿತ್ತು. ಒಳ್ಳೆಯವ್ರನ್ನೆಲ್ಲ ಈ ಥರ ಅಮಾಯಕರನ್ನೆಲ್ಲ ಸಾಯಿಸಿದ್ದು ತುಂಬ ತಪ್ಪು. ಅವ್ರನ್ನ ಆ ಥರ ಸಾಯಿಸಬಾರ್ದಿತ್ತು. ಬಟ್ ನಮ್ಮ ಇಂಡಿಯಾನು ಇನ್ನೂ ಒಳ್ಳೆ ಆ್ಯಕ್ಷನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಒಂದು ವೇಳೆ ಯುದ್ಧವನ್ನ ಮಾಡಿದ್ರೆ ಪಾಕಿಸ್ತಾನ ಯುದ್ಧ ಎದುರಿಸುತ್ತಾ ಅಥವಾ ಶರಣಾಗುತ್ತಾ ಅಂತ? ಯುದ್ಧ ಎದುರ್ಸಕ್ಕಾಗಲ್ಲ. ಅವರು ಚೈನಾ ಮಾತು ಕೇಳ್ಕೊಂಡು ಈ ಥರ ಮಾಡ್ತಿರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಇಂಡಿಯನ್ ಸೋಲ್ಜರ್ಸ್ ಮುಂದೆ ಗೆಲ್ಲಕ್ಕಾಗಲ್ಲ ಅವರಿಗೆ. ಸೊ ಅವ್ರು ಸೋಲ್ತಾರೆ. ಹಂಗಾಗಿ ಅವರು ಈ ಥರ ಯುದ್ಧ ಮಾಡಿ ಗೆಲ್ಬೋದು ಅಂತ ಅನ್ಕೊಂಡಿದ್ದಾರೆ. ಅದು ಆಗಲ್ಲ. ಓಕೆ, ನಮ್ಮ ಹೆಮ್ಮೆಯ ಸೈನಿಕರಿಗೆ ಏನು ಹೇಳ್ತೀರಾ, ಯೋಧರಿಗೆ ಏನು ಹೇಳ್ತೀರಾ ನೀವು? ನಾನು ಹೇಳೋದಿಷ್ಟೇ, ಅವರು ಫೈಟ್ ಮಾಡಿ ಗೆಲ್ತಾರೆ. ನಮಗೆ ನಂಬಿಕೆ ಇದೆ ನಮ್ಮ ಸೋಲ್ಜರ್ಸ್ ಮೇಲೆ.